ಜಿತೇಂದ್ರಾಯ ನಮಃ. ನಾನು ಇವಾಗ ಮನೆ ಬಿಡ್ತಾ ಇದ್ದೀನಿ. ಥರ ಫುಲ್ ಟ್ಯಾಂಕ್ ನೋಡಿದಾಗೆಲ್ಲ ನಮ್ಮ ಬೈಕ್ ಫುಲ್ಲು ಖುಷಿ. ಇವಳೇ ನನ್ನ ಫ್ರೆಂಡ್, ಇವಳೇ ನನ್ನ ಕರ್ತಿದ್ದಿಲ್ಗ. ಸೊ ವಾಟ್ ಈಸ್ ಅ ಫಮ್, ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ನಾನು ನಿಮ್ಮ ಪ್ರೀತಿಯ ಸೇವಂತ ಆರಾಧ್ಯ. ನಾನು ಮತ್ತೊಂದು ವಿಡಿಯೋಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇವತ್ತೇನು ವಿಷಯ ಅಂತೆಲ್ಲ ನೀವು ತಮ್ಮನೇಲಿ ನೋಡೇ ಇರ್ತೀರ ಆಲ್ರೆಡಿ. ಇವತ್ತು ನಾನು ಬರ್ತಡೇ. ಇವತ್ತು ನಾನು ಎಲ್ಲೆಲ್ಲಿ ಹೋಗ್ತೀನಿ, ಏನೇನು ಮಾಡ್ತೀನಿ ಅಂತೆಲ್ಲ ಪ್ರತಿಯೊಂದು ಇದರಲ್ಲಿ ಗೊತ್ತಾಗುತ್ತೆ. ನೋಡ್ತಾ ಇರಿ ಆ್ಯಂಡ್ ಎಂಜಾಯ್. ದೇವಸ್ಥಾನಕ್ಕೆ ಹೋಗ್ಬೇಕಾಗಿತ್ತು. ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳ್ಬಿಟ್ಟು ನಾನು ಮತ್ತು ನಮ್ಮ ಅಣ್ಣ ಹೋಗ್ತಾ ಇದ್ದೀರಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಆಮೇಲೆ ಮತ್ತೆ ಸಿಗ್ತೀನಿ ರೀ ನಿಮಗೆ. ಫೈನಲಿ ದೇವಸ್ಥಾನಕ್ಕೆ ಬಂದಿದ್ದಾಯಿತು. ಪೂಜಾರಿ ಎಲ್ಲ ಸ್ವಲ್ಪ ಆಚೆ ಹೋಗೋರಂತೆ, ಬರ್ತಾರಂತೆ. ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀನಿ. ಅವ್ರು ಬಂದರೆ ಪೂಜೆ ಮಾಡಿಸ್ಕೊಂಡು ಮತ್ತು ನಾನೆಲ್ಲೋ ಹೋಗಬೇಕು. ಬರ್ರಿ ಅದನ್ನು ತೋರಿಸ್ತೀನಿ. ನಮ್ಮ ಮನೆ ದೇವಸ್ಥಾನ ಗೊತ್ತಲ್ಲ, ವೀರಭದ್ರ ಸ್ವಾಮಿ. ಇಲ್ಲಿ ಪೂಜೆ ಮಾಡಿಸ್ಕೊಂಡು ಹೋಗ್ಬೇಕು. ಕೈ ಕಾಲು ತೊಳ್ಕೊಳ್ಳೋಣ ಬರ್ರಿ. ಫಸ್ಟು ಚಪ್ಪಲಿ ಬೇರೆ ಹಾಕ್ಕೊಂಡ್ಬಂದ್ಬಿಟ್ಟಿದ್ದೀನಿ ಇವತ್ತು. ಕೈ ಕಾಲು ತೊಳ್ಕೊಳ್ಳೋಣ. ನಮಃ ಜಿತೇಂದ್ರಾಯ ನಮಃ ಋತುಕೇಶವಾಯ ನಮಃ ಭೂತನಾಥಾಯ ನಮಃ. ಪೂಜೆ ಎಲ್ಲ ಮುಗೀತು. ಇವಾಗ ಪೂಜೆ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾಯಿದ್ದೀನಿ. ಮನೆ ಕಡೆ ಟಿಫನ್ ತಿಂದ್ಬಿಟ್ಟು ಸ್ವಲ್ಪ ಎಲ್ಲ ಹೋಗಬೇಕು. ಬನ್ರಿ ಹೋಗೋಣ. ಮನೆಗೆ ಬಂದು ಟಿಫನ್ ಮಾಡ್ತಾಯಿದ್ದೀನಿ. ನಮ್ಮ ಅಜ್ಜವ್ರ ಮನೆಗೇನೋ ಇಡ್ಲಿ ಇತ್ತೇನೋ, ಇಡ್ಲಿ ತಗೊಂಬಂದು ಕೊಟ್ಟವ್ರೆ. ಇಡ್ಲಿ ತಿಂತಾ ಇದ್ದೀನಿ. ನನ್ನ ಫ್ರೆಂಡ್ ರೆಡಿ ಆಗಬೇಕು. ಅವ್ನು ರೆಡಿ ಆಗೋಣ ಅಂತಂದರೆ ಊರು ಬಿಡೋದು ಇವತ್ತು. ಬಾಯ್ ಬ್ಯಾಂಗ್ಳೂರು. ಊರು ಬಿಟ್ಬಿಡ್ತೀನಿ. ಯಾಕೆ ಬೇಕು ಈ ಊರು ಸಹವಾಸ ಎಲ್ಲ, ಊರು ಬಿಟ್ಬಿಡ್ತೀನಿ ಅಷ್ಟೇ. ಈಗಾಗಲೇ ಸೇನ ಹಾಕೊಂಡಿದ್ದೀನಿ. ಇದು ನಮ್ಮ ವಿನಯನ್ ಕೊಡಿಸಿದ್ದು. ಚೆನ್ನಾಗಿದಲ್ಲ, ಚೆನ್ನಾಗೈತೆ ಇಲ್ಲ ಅಂತ ಕಮೆಂಟ್ ಮಾಡಿ ನೋಡೋಣ. ಚೆನ್ನಾಗಿರ್ತೈತೆ. ತಗೊಂಬಂದು ಕೊಟ್ಟವನೇ, ಪರವಾಗಿಲ್ಲ. ಯಾವ್ದು ಕೊಟ್ರೇನಂತೆ ಹಾಕೊಬೇಕು. ಗಿಫ್ಟ್ ಅಲ್ಲ, ವಿನಯನ್ ಗಿಫ್ಟ್ ಕೊಟ್ಟಿರೋದು ಇದು ಅಣ್ಣ. ನಾನು ಇವಾಗ ಮನೆ ಬಿಡ್ತಾ ಇದ್ದೀನಿ. ನಮ್ಮ ಫ್ರೆಂಡ್ ರೆಡಿ ಆಗಿಬಿಟ್ಟು ಕಾಯ್ತವನಂತೆ. ಹೋಗ್ಬಿಟ್ಟು ಅಲ್ಲಿ ಪಿಕ್ ಮಾಡಿಕೊಂಡು ಹೋಗ್ಬೇಕು ಇವಾಗ. ಗಾಡಿ ಫುಲ್ ಟ್ಯಾಂಕ್ ಮಾಡಿಸ್ತಾ ಇದ್ದೀನಿ. ನಮ್ಮ ವಿನಯನು ರೆಡಿ. ಇನ್ನು ಜುಟ್ಟು ಈ ಥರ ಫುಲ್ ಟ್ಯಾಂಕ್ ನೋಡಿದಾಗೆಲ್ಲ ನಮ್ಮ ಬೈಕ್ ಫುಲ್ಲು ಖುಷಿ. ಆಕೆ ಬಟ್ಟೆ ಮೈ ತುಂಬ, ಬೊಕ್ಸೆ ತಲೆನೋ, ನೀನೇನು ಸುಂದರಿನೋ. ಇದು ಲೊಕೇಶನ್ ನೋಡೋದು, ಇದು ನಾರ್ಮಲ್ ರೋಡ್. ಫೈನಲಿ ನಾನು ಮತ್ತು ನಮ್ಮ ವಿನಯ್ ಬಂದ್ರಿ. ನನ್ನ ಫ್ರೆಂಡ್ ಒಬ್ಳು ಫೋನ್ ಮಾಡಿಬಿಟ್ಟು ಬೈಲ್ ಹೆಂಗೆ ಅಂತಂದು, ಅದಕ್ಕೆ ಅಲ್ಲಿಗೆ ಹೋಗ್ತಾ ಇದ್ದೀರಿ. ಅಲ್ಲಿ ಹೋಗ್ಬಿಟ್ಟು ಮುಗಿಸ್ಕೊಂಡು ಮತ್ತೆ ತಿರುಗ್ಲಾಡಕ್ಕೆ ಹೋಗೋದಷ್ಟೇ. ಫುಲ್ ಟ್ಯಾಂಕ್ ಪೆಟ್ರೋಲ್ ಮಾಡಿಸಿದ್ದು ತಿರುಗ್ಲಾಡಕ್ಕೆ ಬಂದಿರೋದು ನಾವು. ಏನು ಗುರು, ಪೆಟ್ರೋಲ್ ಹಾಕ್ಸ್ಬಿಡೋದು, ತಿರುಗ್ಲಾಡೋದು ಫುಲ್ ಟ್ಯಾಂಕು. ನನ್ನ ಫ್ರೆಂಡು ಬಾಪ ಇಲ್ಲಿ ಅಂತ ಕರೆದ್ಲು, ಅದಕ್ಕೆ ಬಂದಿದ್ದೀರಿ. ಇಲ್ಲಿ ತಣ್ಣಗೈತೆ, ಹಂಗೆ ಬಿಸಿಲು ಸಖತ್ ಹೊಡಿತೈತಿ ಮಕ್ಕ. ಈ ಬಿಸಿಲಾಗ ಎಲ್ಲ ನಾವು ಹೋಗಿದ್ದೀರ ಅಂದರೆ ಅಷ್ಟೇ ಮುಗೀತು ಕೆಲಸ. ಸಿಗ್ತೀನಿ ರೀ ನಿಮಗೆ ಮುಂದೆ. ನನ್ನ ಫ್ರೆಂಡನ್ನೆಲ್ಲ ಪರಿಚಯ ಮಾಡಿಸ್ಕೊಡ್ತೀನಿ. ಎಷ್ಟು ಚೆನ್ನಾಗೈತೆ ನೋಡ್ರಿ ಪಾರ್ಕು. ಯಾವುದು ಪಾರ್ಕಿಗೆ ಒಳ್ಳೆ ಲೊಕೇಶನ್ ಕಳಿಸೋಳೆ ನನ್ನ ಫ್ರೆಂಡು. ಬಂದಿದ್ದೀರಿ ನಾನು ಮತ್ತು ನಮ್ಮ ವಿನಯ್ನು. ಹಾಯ್ ಏನು ಬ್ರೋ, ಹಾಯ್. ನೋಡ್ರಿ ಅಲ್ಲಿ ನದಿ, ಲೇಕ್. ನೋಡ್ರಿ ನನ್ನ ಸ್ವಾಗತ ಮಾಡ್ತೈತಿ ನವಿಲು. ಅಲ್ಲಿ ಜಿಂಕೆಗಳು, ಇಲ್ಲಿ ಆಲಿಂಬೆ. ಇವಳೇ ನನ್ನ ಫ್ರೆಂಡ್, ಇವಳೇ ನನ್ನ ಕರ್ತಿದ್ದಿಲ್ಗ. ನನ್ನ ಬೆಸ್ಟ್ ಫ್ರೆಂಡ್ ಅಂತ ಹೇಳ್ಬೋದು. ಯಾವುದೋ ಒಳ್ಳೆ ಪ್ಲೇಸ್ ಕರ್ಕೊಂಬಂದವಳೆ. ಚೆನ್ನಾಗೈತೆ ಪ್ಲೇಸು. ನನ್ನ ಚಾನಲ್ ಬಗ್ಗೆ ಏನಾದರೂ ಹೇಳೋಂಗಿದ್ರೆ
ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೋಬೇಕಂತೆ. ಓಕೆ, ಮತ್ತೆ ಸಿಗೋಣ ನಿಮಗೆ. ಬಾಯ್. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಯು. ಹ್ಯಾಪಿ ಬರ್ಡೇ ಟು ಮೀ. ಯಾರು ಹೇಳಲ್ಲ ಅಂದ್ರೆ ನಾನು ಹೇಳ್ಕೊಬೇಕು. ನಾನು ಹೇಳಿದೆ ಏನಂತ? ಸಾಕು ಬಿಡಮ್ಮ. ನನ್ನ ಫ್ರೆಂಡನ್ನ ಬಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ತಾ ಇದ್ದೀರಿ. ನಾವು ಬೆಂಗಳೂರಿಗೆ ಹೋಗ್ತಾ ಇದ್ದೀರಿ. ಸಾಕು ಇನ್ನು ಸುತ್ತಾಡಿದ್ದು. ನನ್ನ ಫ್ರೆಂಡ್ ಬಿಟ್ಬಿಟ್ಟು ಒಂದು ಸ್ವಲ್ಪ ದೂರ ಹೋಗಿ ಮತ್ತೆ ಇವಾಗ ಹೋಗ್ತಾ ಇದ್ದೀರಿ. ಎಲ್ಲನ ಸೈಡ್ಗೆ ಮಜ್ಜಿಗೆ ಗಿಜ್ಜಿಗೆ ನಾನು ಕಾಣ್ತೈತೆ ಅಂದ್ರೆ ಮಜ್ಜಿಗೆ ಹಾಕ್ಕೊಂಡು ಮಜ್ಜಿಗೆ ಕುಡಿದ್ಬಿಟ್ಟು ಹೋಗೋದು ಅಷ್ಟೇ. ಜ್ಯೂಸ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಜ್ಯೂಸ್ ಅಂಗಡಿಗೆ ಬಂದಿದ್ದೀರಿ ನಾನು ಮತ್ತು ವಿನಯನು. ವಾಟರ್ ಮಿಲನ್ ಜ್ಯೂಸ್ ಹೇಳಿದ್ದೀನಿ 2. ವಾಟರ್ ಮಿಲನ್ ಜ್ಯೂಸ್ ಕುಡಿದ್ಬಿಟ್ಟು ಹೋಗೋದು ಅಷ್ಟೇನು. ಸಖತ್ ಬಿಸಿಲು, ಪೆಟ್ರೋಲ್ ಸಖತ್ತಾಗಿ ಎಳಿತೈತೆ ಮಾತ್ರ ಗಾಡಿನಾಗ. ಏನು ಗುರು, ರೋಡ್ ಆಗಬೇಕು ಎಳ್ದು ಬಿಸಾಕ್ತೈತೆ ಪೆಟ್ರೋಲ್. ಇಷ್ಟೊತ್ತು ಬಿಸಿಲಾಗಿ ಬಂದಿತ್ತು, ಸ್ವಲ್ಪ ಕುಡ್ದಿದ್ದು ಸಾಕು ಮೈಂಡೆಲ್ಲ ತಣ್ಣಗೆ ಅನ್ಸ್ತೈತೆ. ಏನು ಗುರು? ನೆಮ್ಮದಿ. ಎಲ್ಲ ಮುಗಿಸ್ಕೊಂಡು ಇವಾಗ ಮನೆ ಹತ್ರಕ್ಕೆ ಬಂದೆ. ಮತ್ತೆ ಇವಾಗ ಹೊಸಕೋಟೆಗೆ ಹೋಗಬೇಕು. ನಮ್ಮ ಡಾಲಿ ಬ್ರೋ ಕರೀತಾ ಇದ್ದಾರೆ. ಇವಾಗ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಸಿಗ್ತೀನಿ ನಿಮಗೆ. ಬೇರೆ ಶೆಲ್ಟ್ ಹಾಕೋಬೇಕು. ಶೆಲ್ಟ್ ಬೇರೆ ಹಾಕೊಂಡು ಮತ್ತೆ ನಾನು ನಿಮ್ಗೆ, ಇಲ್ಲಾಂದ್ರೆ ಇದೇ ಇರಲಿ ಬಿಡ್ರಿ, ಪರವಾಗಿಲ್ವಲ್ಲ, ಏನಾಗಲ್ಲ. ಇದೇ ಶೆಲ್ಟಲ್ಲಿ ಹೋಗ್ಬಿಟ್ಟು ಬಂದ್ಬಿಡ್ತೀನಿ ಅಷ್ಟೇ. ಬೇರೆ ಶೆಲ್ಟ್ ಹಾಕೋಣ ಅಂತ ಹೇಳ್ಬಿಟ್ಟು ಬೇರೆ ಶೆಲ್ಟ್ ಹಾಕೊಂಡ್ಬಿಟ್ಟೆ. ಇದೊಂದು ಜೊತೆ ಇದೊಂದು ಶೆಲ್ಟ್ ಒಂದು ತೊಗೊಂಡಿದ್ದೆ. ಇವಾಗ ಹೊಸಕೋಟೆಗೆ ಹೋಗ್ಬೇಕು. ಬನ್ನಿರಿ ಹೊಸಕೋಟೆಗೆ ಹೋಗೋಣ. ನನ್ನ ಫ್ರೆಂಡ್ ದರ್ಶನ್ ಕರ್ಕೊತಾ ಇದ್ದೀನಿ. ನಾನು ಮತ್ತೆ ಅವನು. ನನ್ನ ಗಾಡಿ ಯಾಕೆ ಓಡ್ಸೋಕ್ಕಾಗ್ತಾಯಿಲ್ಲ. ಇಲ್ಲಿ ಯಾಕೋ ನರ ರೆಡ್ ಆಗಿಬಿಡೈತೆ. ನಾನು ನಿಮ್ಗೆ ಆಮೇಲೆ ತೋರಿಸ್ತೀನಿ. ನನ್ನ ಫ್ರೆಂಡ್ ಕರ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಮತ್ತು ಅವನು ಹೊಟ್ಟು ಮತ್ತೆ ಬರ್ತೀನಿ. ನಮ್ಮ ಅಚ್ಚನ ಕರ್ಕೊಂಡು ಹೋಗ್ತಾ ಇದ್ದೀನಿ. ಪೆಟ್ರೋಲ್ ಹಾಕ್ಸ್ಕೊಂಡು ಅವ್ನ ಕೈ ಕೊಟ್ಬಿಡ್ತೀನಿ ಗಾಡಿ, ಅವನೇ ಓಡಿಸ್ಲಿ. ಗಾಗ ಸಾಕಂಡ ಅಣ್ಣ ಹೀರೋ. ಫೈನಲಿ ಡಲಿಂಪುರ ಅವ್ರ ಮನೆ ಹತ್ರ ಬಂದಿದ್ದಾಯಿತು. ಅವ್ರ ಮನೆ ಹತ್ರ ಇದ್ದೀನಿ. ಒಳಗೆ ಹೋಗೋಣ ಬನ್ನಿರಿ. ಅವ್ರ ಮನೆ ಹತ್ರದಿಂದ ಅವ್ರದ್ದು ಶಾಪ್ ಐತೆ. ಆ ಶಾಪ್ ಅದ್ರಿಗೆ ಬಂದಿದ್ದೀರಿ. ಇಲ್ಲೇ ಐತೆ, ಕಾಣಿಸ್ಬೋದು ನಿಮ್ಗೆ. ಕಾಣಿಸಲ್ಲ, ಆಮೇಲೆ ತೋರಿಸ್ತೀನಿ ರೀ ಒಳಗೆ ಹೋಗ್ಬಿಟ್ಟು. ನೀನು ಮೇಲೆ ಹೋಗಿರೋ ಅಂತ ಹೇಳ್ಬಿಟ್ಟು ಮೇಲೆ ಕಳಿಸ್ಬಿಟ್ಟವ್ರೆ ನನ್ನ. ಏನೋ ಡೆಕೋರೇಷನ್ ಎಲ್ಲ ಮಾಡ್ತಾವ್ರೆ ಪಾಪ. ಮೇಲ್ಗೆ ಹೋಗಿರಪ್ಪ ನೀನು ಅಂತ ಹೇಳ್ಬಿಟ್ಟು ಮೇಲೆ ಕಳಿಸವ್ರೆ. ನಾನು ಮೇಲಕ್ಕೆ ಬಂದಿದ್ದೀನಿ, ನಾನು ಮತ್ತು ನಮ್ಮ ಅಚ್ಚನು. ಅವ್ನು ನೋಡ್ರಿ ಸ್ನ್ಯಾಪ್ ಬಿಡೋಕೆ ಏನಕ್ಕೋ ಗೊತ್ತಿಲ್ಲ, ರೆಡಿ ಮಾಡ್ಕೊಂಬಿಟ್ಟವನೆ. ಸ್ನ್ಯಾಪ್ ರಾಜ. ಎಲ್ಲಿ ಬಂದರೂ ಸ್ನ್ಯಾಪ್ ಆಗ್ತಾ ಇರ್ತಾರೆ. ನಿಮ್ಮ ಗುಂಪಲ್ಲಿ ಯಾರನ್ನ ಈ ಥರ ಇದ್ರೆ ನೀವು ಹಂಗೆ ಮೆನ್ಷನ್ ಮಾಡ್ಕರ್ರಿ ಅವನ್ನ. ಅಯ್ಯೋ ಅಯ್ಯೋ, ನನ್ನ ಕೈ ಏನೋ ಆಗ್ಬಿಡೈತೆ. ನರ ಕಾಣಿಸ್ತಾ ಇದೆ ನಿಮಗೆ, ರೆಡ್ಡು ನರ. ಅದು ಏನಾಗೈತೋ ಗೊತ್ತಿಲ್ಲ. ರೆಡ್ಡು, ಫುಲ್ಲು ರೆಡ್ಡು. ಅಂದರೆ ಈ ಥರ ಫುಲ್ಲು ನೀಟಾಗಿ ಈ ಥರ ಆಗ್ತಾಯಿಲ್ಲ. ಅರ್ಧನೇ ಜಾಸ್ತಿ ನೀಟಾಗಿ ಆಗ್ತಾಯಿಲ್ಲ. ಏನಾಗೈತೋ ಗೊತ್ತಿಲ್ಲ. ಸ್ಕ್ಯಾನಿಂಗ್ ಮಾಡಿಸ್ಬೇಕು ಹೋಗ್ಬಿಟ್ಟು. ಅಮ್ಮಗೆ ಹೇಳಿದ್ದೀನಿ. ಓಹೋ, ಇಲ್ಲಿ ಯಾರು ಗುರು, ಇಲ್ಲಿ ಜಿಮ್ಮರ್ಗಳು ಏನೋ ಮಸ್ತಾಗಿ ಮಾಡ್ಕೊಂಡವ್ರು. ಇಲ್ಲಿ ತೋರಿಸ್ತೀನಿ ನೋಡ್ರಿ ನಿಮಗೆ. ನೋಡ್ರಿ ಮಚ್ಚಿ, ನಿಮ್ಮ ಮನೆಗೆ ಆ ಥರ ಜಿಮ್ ಐಟಮ್ ಇದ್ದಿದ್ರೆ ನೀನೇನು ಮಾಡಯ್ಯ? ಜಿಮ್ ಮಾಡೋಣ ಮಚ್ಚಿ, ಡೈಲಿ ಮಾಡಯ್ಯ ಜಿಮ್ಮು? ಮನೆಗಿದ್ರೆ ಹಂಗೆ ಅನ್ಕೊಂತೀರ ಅಷ್ಟೇ ಬಿಡ, ಅದಾಗಲ್ಲ. ಸುಳ್ಳು. ಮನೆಗಿರ್ತದೆ. ತರ್ಸ್ಕೊಂಬಿಟ್ಟು ನಾವು ಮಾಡ್ಬಿಡೋಣ ಮಟ್ಬಿಡೋಣ ಅನ್ಕೊಂತೀರಲ್ಲ, ಅದು ಸುಳ್ಳು. ಮನೆಗೆ ಹೋಗಿದ ತಕ್ಷಣ ತರ್ಸ್ಕೊಂಡು ಮಾಡಿಸ್ಕೊಂಬಿಡ್ಬೇಕು ಅಂತ ಅಂತೀರಿ, ಅವೆಲ್ಲ ಆಗಲ್ಲ. ಬೇರೆ ಕಡೆ ನೋಡಿದಾಗ ನಮಗೆ ಕಾಣಿಸ್ತೈತೆ ಅಷ್ಟೇ. ನಾವು ಮನೆಗೆ ತಗೊಂಡು ಅಷ್ಟೇ ಮಾಡ್ತೀರಿ ಅಂತ, ಆದರೆ ಆಗಲ್ಲ ಮಾಡೋಕ್ಕೆ. ಏನು ಮಚ್ಚಿ? ಸುಮ್ಮನೆ ಹೇಳ್ಬೋದು ಅಷ್ಟೇ ಮಾಡ್ತೀರಿ ಅಂತ, ಆದರೆ ಆಗಲ್ಲ. ಜಿಮ್ಗೆ ಹೋಗ್ಬೇಕು. ಅಂದರೆ ನಾನು ಜಿಮ್ಗೆ ಹೋಗಲ್ಲ ಬಿಡಿ. ಅವನು ಜಿಮ್ಗೆ ಹೋಗಲ್ಲ, ನಾನು ಹೋಗ್ತಾ ಇದ್ದೆ, ಬಿಟ್ಬಿಟ್ಟಿದ್ದೆ. ತಿರ್ಗಿ ಇವಾಗ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡೆ. ಬಟ್ ಇದು ಯಾಕೆ ಈ ಥರ ಕೈ ಆಗ್ಬಿಡೈತೆ, ಏನು ಮಾಡೋದು? ಒಂದು ಊತ ಬಂದ್ಬಿಡೈತೆ ಕೈ ಕೂಡ. ನೋಡ್ರಿ ನಿಮ್ಗೆ ಗೊತ್ತಾಗ್ತಾ ಇರ್ಬೋದು ಮಚ್ಚಿ, ಊತ ಬಂದೈತೆ ತಾನೇರಾ? ನೋಡು, ಇಷ್ಟೇ ನೀಟಾಗಿ ಆಗ್ತಾ ಇರೋದು, ಫುಲ್ಲು ನೀಟಾಗಿ ಆಗ್ತಿಲ್ಲ. ಎಷ್ಟು ದೂರ ಎಷ್ಟು ಆಗಿದೆ ನೋಡಿ. ನೋಡ್ರಿ ಹೆಂಗಾಗೈತೆ. ಇಲ್ಲಿಂದ ಇಲ್ಲಿ ಗಂಟ, ಇಲ್ಲಿಂದ ಏನೂ ಇಲ್ಲ.
ಏನೋ ಮ್ಯಾಜಿಕ್ ಏನೋ ಆಗಿದೆ. ನರಕ ಅನಿಸ್ತೈತೆ ನನಗಂತೂ. ಏನು ಮಾಡೋಕ್ಕಾಗಲ್ಲ ಬಿಡ್ರಿ, ಹಣೆ ಬರ ಏನಾಯ್ತು ಅದಾಗಲಿ ಅಷ್ಟೇ. ಸ್ಕ್ಯಾನಿಂಗ್ ಮಾಡಿಸ್ಬೇಕು, ಸ್ಕ್ಯಾನಿಂಗ್ ಮಾಡಿಸಿದಾದ್ಮೇಲೆ ನೋಡೋಣ ಏನಾಗ್ತೈತೆ ಅಂತ ಹೇಳ್ಬಿಟ್ಟು. ಮರ ನೋಡ್ರಿ ಹೆಂಗೆ ಬಂದಿದೆ ಇದು ಮರ, ಎಲ್ಲಿಂದ ಎಲ್ಲಿಗೆ ಬಂದೈತೆ ಮರ. ರೋಡಾಗಿಂದ ಮರ ಇದು, ಅಲ್ಲಿಂದ ಬಂದಿರೋದು, ರೋಡಲ್ಲಿ ಅರಳಿದ ಮರ. ನಾವು ನೋಡ್ರಿ ಏನೋ ಮಾಡ್ತಾವ ನಾವು. ಇದೊಳಕ್ಕೆ ಬರೋಣ ಅಂತ ನೋಡಿದ್ರೆ ಅಲ್ಲಿ ಸಾಂಗ್ ಹಾಕಿದ್ದಾರೆ, ಅದು ಕಾಪಿ ರೈಟ್ಸ್ ಬರ್ತಾಯಿದೆ ಅಂತ ಹೇಳ್ಬಿಟ್ಟು ನಾನು ಸಾಂಗ್ ಆಫ್ ಮಾಡಿಬಿಟ್ಟು ನಾನೇ ಮಾತಾಡ್ತಾ ಇದ್ದೀನಿ, ಅಷ್ಟೇ ವಿಷಯ. ಸೊ ನಮ್ಮ ಸ್ವ್ಯಾಗ್ ಸೇವಂತ್ ಆರಾಧ್ಯ ಅವ್ರದ್ದು ಬರ್ತ್ಡೇ ಇದೆ. ಸೊ ನಿಮ್ಮ ಪ್ರೀತಿ ಆಶೀರ್ವಾದ ಎಲ್ಲ ಇವತ್ತು ಅವನಿಗೆ ಮೆಸೇಜ್ ಮಾಡಿ ತುಂಬ ನಿಮ್ಮ ಪ್ರೀಷಿಯಸ್ ಟೈಮ್ನ ಕೊಟ್ಟು ಅವನಿಗೆ ಮೆಸೇಜ್ ಮಾಡಿದ್ದೀರಾ, ಅವ್ನ ಬರ್ಡೇನ ವಿಶ್ ಮಾಡಿದ್ದೀರಾ. ಸೊ ನನ್ನ ಕಡೆಯಿಂದನೂ ನಿಮ್ಮ ಕಡೆಯಿಂದನೂ ಒನ್ಸ್ ಅಗೇನ್ ವಿಶ್ ಯು ಹ್ಯಾಪಿ ಬರ್ಡೇ ಸ್ವ್ಯಾಗ್ ಸೇವಂತ್ ಆರಾಧ್ಯ. ಸೊ ಯಾವಾಗಲೂ ಖುಷಿಯಾಗಿರೋ, ನೀನು ಅಂದ್ಕೊಂಡಿದ್ದೆಲ್ಲ ನೆರವೇರಲಿ, ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೋ, ನೀನು ಅಂದ್ಕೊಂಡಿರೋ ಡ್ರೀಮ್ ಪ್ರಾಜೆಕ್ಟ್ಸ್ ಏನೇನಿದೆಯೋ, ನೀನು ಏನಾಗಬೇಕು ಅಂದ್ಕೊಂಡಿದ್ಯೋ, ಒಂದು ದೊಡ್ಡ ತೆರೆ, ಒಂದು ದೊಡ್ಡ ಸ್ಕ್ರೀನ್ ಮೇಲೆ ಆಗಬೇಕು, ನನ್ನ ಒಂದು ಆ್ಯಕ್ಟಿಂಗ್ ಸ್ಕಿಲ್ಸ್ನ ತೋರಿಸ್ಬೇಕು, ದೊಡ್ಡ ಆ್ಯಕ್ಟರ್ ಆಗಬೇಕು ಅಂದ್ಕೊಳವನೆ. ಸೊ ಅದೆಲ್ಲ ನಿಜ ಆಗಲಿ. ನಾನು ನನ್ನ ಕೈಯಲ್ಲಿ ಆದಷ್ಟು ನಾನು ಸಪೋರ್ಟ್ ಮಾಡ್ತೀನಿ. ನನ್ನ ಸ್ವಂತ ತಮ್ಮ ಹೆಂಗೋ ಇವನು ನನ್ನ ಸ್ವಂತ ತಮ್ಮ ಥರನೇ. ದೇವ್ರು ಒಳ್ಳೇದು ಮಾಡಲಿ. ನಿಮ್ಮ ಆಶೀರ್ವಾದ ಸಪೋರ್ಟ್ ಇವನಿಗೆ ಬೇಕು, ಇದೇ ಥರ ಅವನ್ನ ಸಪೋರ್ಟ್ ಮಾಡ್ತೀರಿ. ಥ್ಯಾಂಕ್ ಯು. ಸೊ ಇನ್ನೂ ಯಾರ್ಯಾರು ಇವನ್ನ ಫಾಲೋ ಮಾಡಿಲ್ವೋ, ಸಬ್ಸ್ಕ್ರೈಬ್ ಮಾಡಿಲ್ವೋ, ಈಗಲೇ ಸಬ್ಸ್ಕ್ರೈಬ್ ಮಾಡಿ, ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡಿ. ಇವನ್ನ ಒಳ್ಳೊಳ್ಳೆ ಇವನ್ ಕಂಟೆಂಟ್ ವೀಡಿಯೋಸ್ನ ನೋಡಿ, ತುಂಬ ಚೆನ್ನಾಗಿದೆ. ಹ್ಯಾಪಿ ಬರ್ಡೇ ಸ್ವ್ಯಾಗ್. ಥ್ಯಾಂಕ್ ಯು ಸೊ ಮಚ್, ಥ್ಯಾಂಕ್ ಯು ಸೊ ಮಚ್, ಹ್ಯಾಪಿ ಬರ್ತ್ಡೇ ಬ್ರೋ. ಥ್ಯಾಂಕ್ ಯು ಸೊ ಮಚ್ ಬ್ರೋ. ಇಲ್ಲಿಂದ ಮುಗಿಸ್ಕೊಂಡು ಇವಾಗ ಇಲ್ಲಿ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಟೀ ಕುಡಿಯೋಕೆ ಬಂದಿದ್ದೀರಿ. ತಲೆನೋವ್ತೈತೆ ಸಖತ್ ನನಗೆ, ಬೆಳಗಿಂದ ಟ್ರಾವೆಲ್ ಮಾಡಿ 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 ತಲೆನೋವು ಬಂದುಬಿಡುತ್ತೆ. ಅದಕ್ಕೆ ಟೀ ಕುಡಿಯೋಣ ಅಂತ ಹೇಳ್ಬಿಟ್ಟು ಸೈಡ್ಗೆ ಹಾಕ್ಕೊಂಡಿದ್ದೀನಿ ಟೀ ಕುಡಿಯೋಕೆ. ಮನೆಗೆ ಪನ್ನೀರ್ ಮಸಾಲದ ರೈಸ್ ತರಿಸಿದ್ದೀನಿ, ಆಮೇಲೆ ದೋಸೆ, ಇಷ್ಟೇ. ನಮ್ಮ ಬೇರೆ ಇದಕ್ಕೆ ಹೋಗೋರೆ, ದೇವಸ್ಥಾನಕ್ಕೆಲ್ಲ ಹೋಗೋರೆ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿರೋದು. ನಾನಿವಾಗ ಮತ್ತೆ ರೆಡಿ ಆಗಿಬಿಟ್ಟು ಬೇರೆ ಔಟ್ಫಿಟ್ ಹಾಕ್ಕೊಂಡು ಅನಿಲ್ ಅಣ್ಣ ಫೋನ್ ಮಾಡಿದ್ದ, ಅನಿಲ್ ಅಣ್ಣ ಕರೀತಾ ಇದ್ದಾನೆ, ಅಲ್ಲಿಗೆ ಹೋಗ್ಬೇಕಂತೆ. ಅಲ್ಲಿಗೆ ಹೋಗ್ಬಿಟ್ಟು ಮತ್ತೆ ಬರ್ರಿ ಏನೇನಾಗುತ್ತೆ ಏನೋ ಅಂತ ನಿಮಗೆ ಮತ್ತೆ ತೋರಿಸ್ತೀನಿ. ಇದು ನನ್ನ ಬರ್ತಡೇ ಕೇಕ್, ನಮ್ಮ ಅನಿಲ್ ಅಣ್ಣ ಮತ್ತು ಅರ್ಜುನ್ ಬ್ರೋ ಅವರು. ಈ ಥರ ಕೇಕ್ ಇದೇ ಫಸ್ಟ್ ಟೈಮ್ ಕಟ್ ಮಾಡ್ತಾ ಇರೋದು, ತುಂಬ ಖುಷಿ ಆಗ್ತಾ ಇದೆ. ಯೂಟ್ಯೂಬ್ ಬ್ಲಾಗ್ ಅಣ್ಣ. ಹ್ಯಾಪಿ ಬರ್ತ್ಡೇ ಟು ಯು. ಥ್ಯಾಂಕ್ ಯು ಸೋ ಮಚ್. ಒಳ್ಳೇದಾಗಲಿ, ವರ್ಷ ನಿನ್ನ ಕನಸುಗಳೆಲ್ಲ ಈಡೇರಲಿ. ನಾನು ಅಲ್ಲಿಂದ ಮುಗಿಸ್ಕೊಂಡು ಇಲ್ಲಿ ಇಡ್ಲಿ ತಗೋಬೇಕಾಯಿತು. ಇಡ್ಲಿ ತಗೊಳೋಣ ಅಂತ ಇಡ್ಲಿ ತಗೊಳಕ್ಕೆ ಬಂದಿದ್ದೀನಿ. ಇಡ್ಲಿ ತಗೊಂಡು ಮತ್ತು ಕಿರಣ್ ಫೋನ್ ಮಾಡಿದ್ದ, ಕಿರಣ್ ಹತ್ರಕ್ಕೆ ಹೋಗ್ಬೇಕಾಯ್ತು. ಅಲ್ಲಿಗೆ ಹೋಗ್ಬೇಕು ಇವಾಗ. ಇಲ್ಲಿ ಇಡ್ಲಿ ತಗೊಂಡು ಕಿರಣ್ ಹತ್ರಕ್ಕೆ ಹೋಗೋಣ ಬನ್ನಿರಿ. ಅದು ಅನ್ಸ್ಬಿಟ್ಟು ಆರಿಸಿರೋ ಥರ ಐತೆ ಸಿಗರೇಟು. ನಿಮ್ಮ ತರಿಸ್ಬೇಕಾಯ್ತಣ್ಣ? ಬೇಡ ಬೇಡ ಬೇಡ. ಅವನ್ನೇ ಹೈಲೈಟ್. ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಫುಲ್ ಬ್ಲಾಸ್ಟ್. ನಿನಗೆ ಮಾತ್ರ ಕಲ್ಸಿರ್ತೀನಿ. ಸಾಕು.
ಬರ್ರಿ ಬರ್ರಿ ಏನ್ಕ ಕೇಕ್ ತಿನ್ ಬರ್ರಿ ಅಣ್ಣ. ಸಾಕಪ್ಪ ಸಾಕು. ಎಲ್ಲ ಮಾಡ್ಬೇಕಾ? ಬರ್ತ್ಡೇ ಪಾರ್ಟಿ ಮುಗಿಸ್ಕೊಂಡು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಇವಾಗ ಟೈಮ್ ಬಂದು 11:15. ಇವಾಗ ಮನೆ ಕಡೆ ಹೋಗ್ತಾ ಇದ್ದೀನಿ. ಮನೆಗೆ ಹೋಗೋದು, ತಿನ್ನೋದು, ಮಲಗೋದು ಅಷ್ಟೇ. ನೋಡಿದ್ರಲ್ಲ ಇವತ್ತಿನ ನನ್ನ ಬರ್ತಡೇ ಏನೇನಾಯಿತು, ಎಲ್ಲೆಲ್ಲಿ ಹೋಗಿದೆ, ಏನೇನು ಮಾಡಿದೆ ಅಂತ ಅಷ್ಟೇ. ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತಷ್ಟು ವಿಡಿಯೋಗಳು ಬರ್ತೈತೆ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ. ಇವಾಗ ಅಷ್ಟೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ನನ್ನ ಬೆಸ್ಟಿ ನನಗೆ ಇದು ಬ್ರಾಸ್ಲೈಟ್ ಗಿಫ್ಟ್ ಮಾಡಿದ್ದಾಳೆ, ಬೆಳ್ಳಿದು. ಥ್ಯಾಂಕ್ ಯು ಸೋ ಮಚ್ ಬೆಸ್ಟಿ.